ಶ್ರೀಗಂಧ ನರ್ಸರಿ ಓಕೆನಾ. ಇವೆಲ್ಲ ರಕ್ತಚಂದನ ಸ್ಯಾಂಪಲ್, ಇವೆಲ್ಲ ಚೋಟ ಅದಾವಲ್ಲ, ಇವೆಲ್ಲ ಇವೇನಂತ ಫ್ರೀ ಇಲ್ಲ. ಆಮೇಲೆ ಇವೆಲ್ಲ ಮಹಾಗನಿ, ಮಹಾಗನಿ ಇಲ್ಲ ನೋಡಿ, ಎಲ್ಲ ಮಹಾಗನಿ ದೊಡ್ಡ. ಓಕೆ, ಈ ಕಡೆಯಿಂದ ತೋರಿಸ್ತೀನಿ ತಡಿ. ಇದು ನೇರಳೆ, ಹಾಂ, ಇವೆಲ್ಲ ಮಹಾಗನಿ. ಓಕೆ, ಮಾವಿನಕಾಯಿ ಗಿಡ ನೋಡಿ ಹೆಂಗೈತಿ. ಇವೆಲ್ಲ ಮ್ಯಾಂಗೋ. ಇದು ಯಾವ ವೆರೈಟಿ ಅಂದ್ರೆ ಯಾವುದೋ ಗೊತ್ತಿಲ್ಲ. ಆಮೇಲೆ ಇದು ಮಲೇಷಿಯನ್ ಡಾರ್ಕ್ ಕೊಕೊನಟ್ ಸಣ್ಣ ಗಿಡ. ಇವು ಶ್ರೀಗಂಧ 60 ರೂಪಾಯಿ, 60, 70, 80 ಸಣ್ಣ ಇಷ್ಟರಾಗೆ ಒಂದು 4 ಅಡಿ ಅದಾವೆ ಅಷ್ಟು. ಆಮೇಲೆ ಇವೆಲ್ಲ ವೆರೈಟಿ ಮ್ಯಾಂಗೋ. ಓಕೆ, ಚಕ್ಕೋತ ಆಯ್ತು ನೋಡಿ, ಚಕ್ಕೋತ ಬ್ರಹ್ಮದಂಟು ಅಂತ ಯಾವುದು ಗೊತ್ತಿಲ್ಲ, ಅದು ಆಯಿತಾ. ಆಮೇಲೆ ಇದೂ ಅದೇ, ಎಲ್ಲ ಇವು ಮಹಾಗನಿ ಸಣ್ಣ. ಇವು 60 ರೂಪಾಯಿ, ಇವೆಲ್ಲ ಮಹಾಗನಿ 60 50 ರೂಪಾಯಿ ಅದಾವೆ ಇವೆಲ್ಲ. ಓಕೆನಾ. ಆಮೇಲೆ ಇಲ್ಲಿ ಸಿಲ್ವರ್ ಓಕ್ ಅದ ನೋಡಿ, ಇಲ್ಲಿ ಸಿಲ್ವರ್ ಓಕ್ ಇವೆಲ್ಲ 25-30 ರೂಪಾಯಿ. ಇವೇನು ಸಿಲ್ವರ್ ಅದಾವಲ್ಲ ಇವು, ಸಿಲ್ವರ್ ಓಕ್. ಆಮೇಲೆ ಈ ಕಡೆ ಇರೋ ಎಲ್ಲ ಸಪೋಟ ಚಿಕ್ಕು, ಇವೆಲ್ಲ ಚಿಕ್ಕು 8 ಅಡಿ ದೊಡ್ಡ. ಇವು 1 ವರ್ಷಕ್ಕೆ ಕಾಯಿ ಬಿಡ್ತಾವೆ ಇವೆಲ್ಲ. ಇವೆಷ್ಟು ಹೇಳಿದ್ರಪ್ಪ, 250 ಎಷ್ಟು ಹೇಳಿದ್ರಿ ಇವನು. ಇವೆಲ್ಲ ಶ್ರೀಗಂಧ, ಇವು 60 ರೂಪಾಯಿ 50 ರೂಪಾಯಿ ಚೋಟಿ. ಓಕೆನಾ. ಇದು ಒಂಥರ ಗಿಡನೇ, ಇದು ಬಾರ್ಡ್ರ್ ಫೆನ್ಸಿಂಗ್ ಗಿಡ. ಇದು ಅಷ್ಟೇ 30-40 ರೂಪಾಯಿ ಐತಿದು, ಬಟ್ ಅದೇ ಶೋ ಗಿಡ ಅಷ್ಟೇ ಅದು. ಓಕೆ, ಬಂದ್ರೇನಾ. ಇವು ಯಾವುದೋ ಮಾವಿನಕಾಯಿ ಅದಾವೆ, ಇವು ಇಲ್ಲ ಮೋಸಂಬಿ ಸಸಿ ಅಂತ ನಡುವೆ ಮೋಸಂಬಿ, ಈ ಕಡೆ ಮಾವಿನಕಾಯಿ ಅದಾವೆ. ಮತ್ತು ಅಲ್ಲೊಂದಿಷ್ಟು ಗಿಡಗಳು ಅದಾವೆ. ಇವು ಲಿಂಬೆ, ಇವು ಕಾಜಿ ಲಿಂಬಿನೇ, ಕಾಜಿ ಲಿಂಬಿ ಬಟ್ ಗ್ರಾಫ್ಟೆಡ್. 1 ವರ್ಷಕ್ಕೆ ಕಾಯಿ ಚಾಲು. 1 ವರ್ಷಕ್ಕೆ ಒಂದು ಮಿನಿಮಮ್ ಒಂದು 50 ಕಾಯಿನ ಇಟ್ಕೋಬೋದು. ಉಳ್ಕಿದ ಕಾಯಿ ಜಾಡಿಸಿ ಹೋಗಿಬೇಕು ತಳಗೆ, ಗಿಡ ಬೆಳಕ್ಕೆ ಬಿಡ್ಬೇಕು. 1 ವರ್ಷದಾಗ ಒಂದು 5x5 ಅಡಿ ಕುಂದಿರ್ತದೆ ಅಂತಿದ್ದು. ಆಮೇಲೆ ಇವೆಲ್ಲ ಶ್ರೀಗಂಧನೇ, ಇವಷ್ಟು ಶ್ರೀಗಂಧ. ಇವೆಲ್ಲ ಒಂದು 4-5 ಅಡಿ ಅದಾವೆ ಅಷ್ಟೇ ಹೈಟ್. ಓಕೆನಾ. ಇವೆಲ್ಲ ಹಲಸಿನ ಹಣ್ಣೆ ಒಂದು 15 ವೆರೈಟಿ ಅದಾವೆ ಇಲ್ಲಿ. ಇಲ್ಲ ಹಲಸಿನ ಹಣ್ಣೆ, ಇವು 15 ವೆರೈಟಿ ಹಲಸು ಅದಾವೆ. ಇವು ರಕ್ತಚಂದನ, ಇವು ಚೋಟೆ. ಇವು ರಕ್ತಚಂದನ ಎಲ್ಲಿ ಹಿಂಗೆ ಇರ್ತೈತೆ ನೋಡಿಲ್ಲ, ಹಿಂಗೆ. ಓಕೆನಾ. ಇವೆಲ್ಲ ರಕ್ತಚಂದನ. ಇವು ಒಂಥರ ಮ್ಯಾಂಗೋ, ಇವು ಯಾವ ಮ್ಯಾಂಗೋ ಗೊತ್ತಿಲ್ಲ. ಇವು ನೆಲ್ಲಿ, ಆಮ್ಲ ನೆಲ್ಲಿ, ಬೆಟ್ಟದ ನೆಲ್ಲಿ. ಓಕೆನಾ. ಇವು ಮ್ಯಾಂಗೋನೇ, ಬಟ್ ಯಾವುದು ವೆರೈಟಿ ಮ್ಯಾಂಗೋ ಗೊತ್ತಿಲ್ಲ. ಇದು ಮ್ಯಾಂಗೋ. ಇವು ಪೇರು, ಇವು ಥೈವಾನ್ ಪೇರು ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಥೈವಾನ್ ಪೇರು ಮತ್ತು ಜಂಬು ನೇರಳೆ ಎರಡೂ ಅದಾವೆ ನೋಡಿ. ಇಷ್ಟೇ ಗಿಡ ಆಯ್ತಿದ್ದು ಆಲ್ರೆಡಿ. ಹೂವು ನೋಡಿ ನೆಲಕ್ಕೆ ಹಚ್ಚಿದ್ರೆ ಹಿಂಗೆ. ಆಮೇಲೆ ಇದು ಚಂಪಾ, ಸುಗಂಧ ಚಂಪಾ ಏನೋ ಅಂತಾರಲ್ಲ, ಅದು ಸಂಪಿಗೆ ಮರ. ಹಾಂ, ಸೌಂದರ್ಯ ಸಂಪಿಗೆ ಮರ, ಅದು ಇದು ಸಂಪಿಗೆ ಮರ. ಇವು ರಕ್ತಚಂದನ ದೊಡ್ಡ ಅದಾವೆ. ಇವು 200 ರೂಪಾಯಿನ ಹೇಳಕತ್ತಾರೆ ಇವನ್ನ. ಇವು ಚಿಕ್ಕು ಮರನೇ. ಈ ಕಡೆ ಎಲ್ಲ ಹಿಂದೆ ಆ ಕಡೆ ಚಿಕ್ಕು ದೊಡ್ಡ ಅಲ್ಲಿ ಕಾಣ್ತಲ್ಲ ಹಿಂದೆ, ಅವು ಚಿಕ್ಕು ಮರನೇ. ಓಕೆ. ಆಮೇಲೆ ಇದು ಹೈಬ್ರಿಡ್ ಕೋಕೋನಟ್. ಇದು ಒಂದು ಗಿಡಕ್ಕೆ 500 ರೂಪಾಯಿ. ಇದು ಇದರೊಳಗೆ ಎಳ್ನೀರು ಹಾಕೈತಿ, ಕಾಯಿನೂ ಹಾಕೈತಿ. ಇದೊಂಥರ ಸ್ಪೆಷಲ್ ಕಾಯಿ ಇದು ಗಿಡ. ಆಮೇಲೆ ಇದು ಸ್ವೀಟ್ ಲೆಮನ್, ಲಿಂಬೆಹಣ್ಣೊಳಗೆ ಸ್ವೀಟ್ ಲೆಮನ್ ಇದು. ಓಕೆನಾ. ಆಮೇಲೆ ಈ ಕಡೆ ಹೋದ್ರೆ ಇದು ಬೇರೆ. ಆಮೇಲೆ ಇದೊಂದು ಯಾವುದೋ ಹಣ್ಣು ಕೊಟ್ರಪ್ಪ, ಚೆಂದ ಐತಿದು. ಇಷ್ಟು ಕಾಯಿ ಬಿಟ್ಟವಲ್ಲ, ಇದು ಸಮಥಿಂಗ್ ಪ್ಲ್ಯಾನ್ಸಾ ಎಂತ ಹೇಳಿದ್ರಿ ಇದು ಹೆಸರು. ತಿನ್ನಕ್ಕೆ ಸೂಪರ್ ಐತಿ. ಪಾಲ್ಸ ಅಂತದ್ದು. ಆಮೇಲೆ ಇದು ಮ್ಯಾಂಗೋ, ಎಲ್ಲ ಮ್ಯಾಂಗೋ ಸಸಿಗಳು ಇವೆಲ್ಲ. ಓಕೆನಾ. ಎಲ್ಲ ಮಿಕ್ಸ್ ಅದ ಮ್ಯಾಂಗೋ. ನೀವು ಹೇಳಿದ್ರೆ ಕೊಡ್ತಾರೆ. ಇದು ವಾಟ್ರ್ ಆ್ಯಪಲ್ಲು, ಇದು ರೆಡ್ ವಾಟ್ರ್ ಆ್ಯಪಲ್ಲು. ಆಮೇಲೆ ಇವು ಏನೇನೋ ಅದಾವಪ್ಪ, ಆಲ್ ಸೀಸನ್ ಮ್ಯಾಂಗೋ, ಆಲ್ ಸೀಸನ್ ಆರೆಂಜು. ಆಮೇಲೆ ಇವು ಏನೋ ಲಿಂಬೆಹಣ್ಣು, ಬೇರೆ ವೆರೈಟಿ ಲಿಂಬೆಹಣ್ಣು. ಇದು ಅಂಜೂರ ಹಣ್ಣು ಐತೆ ನೋಡಿ, ಅಂಜೂರ ಗಿಡ, ಸ್ವೀಟ್ ಅಂಜೂರು.
ಮ್ಯಾಂಗೋ, ಇವೆಲ್ಲ ಒಂಥರ ಡಿಫ್ರೆಂಟ್ ಕಾಯಿ ಹಣ್ಣು. ಇದು ಹನುಮಾನ್ ಫಲ ಅಂತ ನೋಡಿದೆ, ಹನುಮಾನ್ ಸೀತಾಫಲ ಹಿಂಗೆ ಹಂಗೆ ಹನುಮಾನ್ ಫಲ. ಆಮೇಲೆ ಈ ಕಡೆ ಬಂದರೆ ಇದು ಲಕ್ಷ್ಮಣ ಫಲ. ಇದು ರೆಡ್ ಕಲರ್ ಪೇರು, ಇದು ರೆಡ್ ಬೀಟ್ರೂಟ್ ಪೇರು ಅನ್ಬೋದು, ಏನೋ ಅನ್ಬೋದು, ಮಲೇಷಿಯನ್ ರೆಡ್ ಗಾವ. ಓಕೆನಾ. ಇದು ಲೀಚಿ. ನಿಮ್ಮದು ಪರ್ಚೇಸಿಂಗ್? ಹಾಂ. ಆಮೇಲೆ ಇದು ಯಾವುದೋ ಐತಪ್ಪ ಗೊತ್ತಿಲ್ಲ, ನೆಲ್ಲೆ. ಆಮೇಲೆ ಇದು ಯಾವುದಿದು, ಜಂಗಲ್ ಜಿಲೇಬಿ. ಹಾಂ, ಇಲಾಚಿಕಾಯಿ, ಜಂಗಲ್ ಜಿಲೇಬಿ ಅಂದರೆ ಇಲಾಚಿಕಾಯಿ ಹಣ್ಣು. ಇದು ಬಟರ್ ಫ್ರೂಟ್. ಈ ಕಡೆ ಎಲ್ಲ ಇವು ಬಟರ್ ಫ್ರೂಟ್ ಎಲ್ಲ ಗ್ರಾಫ್ಟೆಡ್. ಇದು ಯಾವುದಿದು, ಮಂಗೋಸ ಅಂತೆ, ಏನು ಮಂಗೋಸನ ಗೊತ್ತಿಲ್ಲ. ಮಂಗೋಸ್ಟಿಯನ್ ಅಂತ ಹುಡುಕ್ಬೇಕು, ಅದೇನು ಮಂಗೋಸ್ಟಿಯನ್ ಅಂದ್ರೆ. ಮಂಗೋಸ್ಟಿಯನ್ ಹಣ್ಣು, ಅದೊಂಥರ ಇದು ಹಣ್ಣು. ದಾಳಿಂಬೆ. ಆಮೇಲೆ ಇಂಡಿಯನ್ ಹಿಂಗು ಪ್ಲ್ಯಾಂಟ್. ಹಾಂ, ಹಿಂಗಿನ ಮರ ನೋಡಿದ್ದು, ಹಿಂಗೆ ಬಳಸ್ತೀವಲ್ಲ ಅಡುಗೆ ಹಿಂಗೆ. ಹಾಂ, ಅದರದ್ದು ಗಿಡ ಇದು ಹಿಂಗು. ಇದು ಇಲಾಚಿಕೆ ಗಿಡ, ಇದೇನು ಅವಶ್ಯಕತೆ ಇಲ್ಲ ನಮಗೆ, ನಮ್ಮ ಕಡೆ ಹಾಗೆ ಬೆಳಿತಾವೆ. ಓಕೆನಾ. ಆಮೇಲೆ ಇದು ಮೌತ್ ಫ್ರೆಶ್ನರ್, ಬಾಯಿಗೆ ಬಡೆ ಸೊಪ್ಪು ಹಾಕೊಂಡಂಗಿರ್ತದೆ ಸೇಮ್ ಗಿಡ ತಿಂದರೆ. ಓಕೆನಾ. ಈ ಕಡೆ 108 ಗಿಡ ಅದಾವೆ. ಮತ್ತು ಮೋಸಂಬಿ, ಆಮೇಲೆ ಮಿಯಾಜಾಕಿ ಸಮಥಿಂಗ್, ಅದು ಮಿರಾಕಲ್ ಫ್ರೂಟು. ಆಮೇಲೆ ದಾಲ್ಚಿನಿ ಗಿಡ, ಅಂದ್ರೆ ಪಲಾವ್ ಎಲೆ ದಾಲ್ಚಿನಿ ಗಿಡ ಇದು. ಓಕೆನಾ. ಏಲಕ್ಕಿ ಗಿಡ ಅದರೊಳಗೆ, ಇಲಾಚಿ ಏಲಕ್ಕಿ. ಇದು ಜಬಾಕಿದ ಕೊಬ ಏನೋ ಗೊತ್ತಿಲ್ಲಪ್ಪ, ಓದ್ಕೊರಿ, ಇಲ್ಲೇ ಹೆಸರು ಇತ್ತು ನೋಡಿ. ಮರದ್ರಾಕ್ಷಿ ಹಣ್ಣು ಅಂತ ನೋಡಿದ್ದು, ಜಬಾ ಟಿಕಬಾ. ಹೆಂಗಾಗ್ತಾವೆ ಅಂದರೆ ಇಲ್ಲೈತೆ ನೋಡಿ, ಹಂಗೆ ಆಗ್ತಾವೆ. ಆಮೇಲೆ ಒಳಗಲ್ಲಿ 108 ನಮೂನಿ ವೆರೈಟಿ ಅದಾವೆ, ಗೊತ್ತಿಲ್ಲ ನನಗೆ. ಇದು ಲಾಂಗ್ಟನ್ ಹಣ್ಣಿನ ಮರ ಅಂತವೇನೋ ಎಲ್ಲ. ಇದು ಮಿರಾಕಲ್ ಫ್ರೂಟು ಇಲ್ಲದವಲ್ಲ, ಇದೆಲ್ಲ ಮಿರಾಕಲ್ ಫ್ರೂಟ್ ಅಂತಿದ್ದು ನೋಡ್ರಿ, ಹೊಡೆದು ಗೊತ್ತಿಲ್ಲ. ಈ ಹಲ್ಸು ಅದಾವು. ಇದು ಬೆಣ್ಣೆ ಹಣ್ಣು, ಬಟರ್ ಫ್ರೂಟು. ಇವೆಲ್ಲ ಆ್ಯಪಲ್ ಗಿಡ, ವೆರೈಟಿ ಆ್ಯಪಲ್ ಫ್ರೂಟು. ಆಮೇಲೆ ಇನ್ನೋದೋ ಮತ್ತು ಈ ಕಡೆ ಪ್ಲಮ್ ಹಣ್ಣು, ಪ್ಲಮ್ ಸಾಫ್ಟ್ ಪೇರ್ ಫ್ರೂಟ್ ಅಂತದ್ದು, ಸಾಫ್ಟ್ ಪೇರು ಅಂತ. ಈ ಕಡೆ ದಾಳಿಂಬ್ರೆ ಅದಾವೆ, ಏನು ಗೊತ್ತಿಲ್ಲ. ಹಲಸಿನ ಹಣ್ಣು, ಈ ಪಪಾಯ. ಈ ಕಡೆ ರಾಸ್ಬೆರಿ ಗಿಡ ಇದು, ಇಲ್ಲ ನೋಡಿ ರಾಸ್ಬೆರಿ. ಇವೆಲ್ಲ ರಾಸ್ಬೆರಿ, ಬಟ್ ಕಾಯಿ ಇದ್ರಾಗೆ ಸದ್ಯಕ್ಕಿಲ್ಲ, ಬೇರೆ ಎಲ್ಲ ಕಾಯಿ ತಿಂದೆ ನಾನು. ಈ ಕಡೆ ಗೊತ್ತಿಲ್ಲ ಅಷ್ಟು. ಆಮೇಲೆ ಇದು ಮಲ್ಬೆರಿ ಕಾಯಿ ಹೆಂಗಿರ್ತಾವೆ ಅಂದ್ರೆ ತೋರಿಸ್ತೀನಿ ತಡಿ. ಮುಕ್ಕಳಾರಂಗೆ ಕಾಸ್ಟ್ಲಿ ನೋನ, 1000 ರೂಪಾಯಿ kg ಅದಾವೆ ಇವು ಹಣ್ಣು, ಇಲ್ಲೈತಲ್ಲ. ಮತ್ತು ಈ ಕಡೆ ಒಳಗೆ ಯಾವ್ಯಾವ 108 ಗಿಡ ಅದಾವಪ್ಪ ಇಲ್ಲಿ ಸಸಿಗಳು. ಸ್ವೀಟ್ ನೇರಳೆ, ಜಂಬೂ ನೇರಳೆ ಒಳಗೆ ಬಿಳಿ ನೇರಳೆ ಐತೆ, ಬಿಳಿ ಕಲರ್ ನೇರಳೆ ಅದು ಐತಿ. ಆಮೇಲೆ ಇದು ಐಸ್ ಕ್ರೀಮ್ ಗಿಡ ಅಂತಿದೆ, ಸರ್ಚ್ ಮಾಡಿ ನೋಡ್ಬೇಕಿದೆ ಐಸ್ ಕ್ರೀಮ್ ಗಿಡ ಅಂತ. ಆಲಿವ್ ಗಿಡ, ಆಲಿವ್ ಎಣ್ಣೆ ತೆಗಿತಾರೆ, ಆಲಿವ್ ಆಯಿಲ್, ಅದ್ರ ಗಿಡ ನೋಡಿದ್ದು. ಆಲಿವ್ ಹೆಂಗೈತಿ, ಆಲಿವ್ ಗಿಡ. ಆಮೇಲೆ ಅದೊಂದು ರೆಡ್ ಕಲರ್ ಇದು ಐತಿ, ಏನು ನೇರಳೆ, ರೆಡ್ ಕಲರ್ ಇದು ಡ್ರ್ಯಾಗನ್ ಫ್ರೂಟ್ಗಳಿವೆಲ್ಲ. ಇದು ರೆಡ್ ಕಲರ್ ಆಮ್ಲ, ಕೆಂಪು ಬೆಟ್ಟದ ನೆಲ್ಲಿ ನೋಡಿ, ಗಿಡನೇ ಹೆಂಗೆ ಕೆಂಪು ರೆಡ್ ಇದು ಆಮ್ಲ. ಓಕೆನಾ. ಸ್ಯಾಂಡಲ್ವುಡ್ ಅಂತೂ ನಾವು ನಾಯಿ ಬಿದ್ದಂಗೆ ಕಿಮ್ಮತ್ತಿಲ್ಲ. ಇವೆಲ್ಲ ಹಲಸು. ಇದು ಒಂದು ಯಾವುದೋ ಫ್ರೂಟ್ ಹೇಳಿದಾರಪ್ಪ, ನೆನಪಿಲ್ಲ. ಇವೆಲ್ಲ ಜಪಾನ್ ಆ್ಯಪಲ್ಲು, ಅದು ಆ್ಯಪಲ್ಲು, ಇದು ಆ್ಯಪಲ್ಲು, ಮಣ್ಣು ಮಸಿ. ಇದು ಗಜನಿಂಬೆ ಗಿಡ, ಅಷ್ಟು ದೊಡ್ಡದಾಗೈತಿ. ಗಜನಿಂಬೆನೋ ಯಾವುದೋ ಒಂದು ನಿಂಬೆ ಹೇಳಿದಪ್ಪ, ಎಲ್ಲಿ ನೋಡಂಗದವು. ಈಗ ತೆಂಗು. ಇದು ಲೆಮನ್ ಪ್ಲ್ಯಾಂಟ್, ಕಾಜಿ ನಿಂಬೆ. ನಮ್ಮ ಕಡೆ ಐತಲ್ಲ ಅದೇ ವೆರೈಟಿ, ಬಟ್ ಇದು ಗ್ರಾಫ್ಟೆಡ್. ಇವೆಲ್ಲ 1 ವರ್ಷಕ್ಕೆ ಬಿಡ್ತಾವೆ. ಆಮೇಲೆ ಇದು
ಗಾವಾ ತೈವಾನ್ ವೈಟ್ ಪೇರು. ಇದು ಯಾವುದೋ ಮ್ಯಾಂಗೋ ಐತಿ, ಇವೆಲ್ಲ ಮ್ಯಾಂಗೋ ಗಿಡ. ಆಮೇಲೆ ಇದು ಬರಬ್ಬ ಹಣ್ಣು ಏನೋ ಗೊತ್ತಿಲ್ಲ, ಓದಕ್ಕೆ ಬರೋಲ್ತು ನಾವು. ಇದು ಯಾವುದೋ ಐಸ್ ಕ್ರೀಮ್ ಗಿಡ ಅಂತಿದೆ. ಈ ಕಡೆ ವುಡ್ ಆ್ಯಪಲ್ ಅಂದರೆ ಇದು ಯಾವುದಿದು ಏನು ಕರಿತೀವಿ ನಾವು ಅದಕ್ಕೆ, ಯಾವ ಕಾಯಿಯೋ ಮರ ಇದು, ಬಳುಲ್ಕಾಯಿ. ಆಮೇಲೆ ಇವು ಮರ, ತೆಂಗಿನ ಮರ. ಇದು ತಿಪ್ಟೂರು ಗಿಡ ಸಣ್ಣ ಅದಾವ ಇವು. ಈ ಕಡೆ ದೊಡ್ಡ ಅದಾವ ತಿಪ್ಟೂರು. ಇವು ದೊಡ್ಡ ಇವು ತಿಪ್ಟೂರು ಗಿಡ ದೊಡ್ಡ. ಆಮೇಲೆ ಇವು ಚಿಕ್ಕು ಕ್ರಿಕೆಟ್ ಬಾಲ್ ಇಲ್ಲಿ ನೋಡಿ ಸರ್, ಕ್ರಿಕೆಟ್ ಬಾಲ್ ಚಿಕ್ಕು, ಓಕೆನಾ. ಆಮೇಲೆ ಈ ಕಡೆ ಸಿಮಾರ, ಲಕ್ಷ್ಮಣ, ಏನೇನೋ ಮಣ್ಣದ 1000 ಗಿಡ ಅದಾವ. ಆಮೇಲೆ ಇವೆಲ್ಲ ತೈವಾನು ಗ್ರೀನ್ ಕಲರ್ ಗಿಡ. ಇವು 4 ಅಡಿ 8 ಅಡಿ ಮೇಲೆ ಹೋಗಲ್ಲ ಇವು ಅನ್ಸುತ್ತೆ ಅಷ್ಟೇ, ಚೋಟೆ. ಅದ್ರಾಗೆ ಅದು ಗ್ರೀನ್ ಕಲರ್ ಗಿಡ. ಇದು ಯೆಲ್ಲೋ ಕಲರ್ ಕಾಯಿ ಬಿಡ್ತೈತೆ, ತೆಂಗಿನ ಕಾಯಿ. ಇದು ಆರೆಂಜ್ ಕಲರ್ ಕಾಯಿ ಬಿಡ್ತೈತೆ. ಇವೆಲ್ಲ 150-160 ರೂಪಾಯಿ ಇವು ಅಷ್ಟೇ ಎಲ್ಲ. ಇಲ್ಲ, ಇವು 250 ರೂಪಾಯಿ ಅನ್ಸುತ್ತೆ. ಅವು 160 ರೂಪಾಯಿ ತಿಪ್ಟೂರು ಕಾಯಿ. ದಾಳಿಂಬೆ ಇವು ಒಂಥರ ಆರೆಂಜೇ, ಮಲೇಷಿಯನ್ ಆರೆಂಜ್ ಗಿಡ. ಯಾವುದದು ತೆಂಗಿನ ಮರ, ಬಟ್ ಇದು ದೊಡ್ಡದು ಅಷ್ಟೆ. ಆಮೇಲೆ ಇದು ಅಗಾರ್ವುಡ್, ಸೇಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದ್ರಾಗ, ಅದು ಗಿಡ. ಇವು ನುಗ್ಗೆ ಸೊಪ್ಪು, ಆಮೇಲೆ ಇಲಾಚಿಕಾಯಿ ಗಿಡ, ನುಗ್ಗೆ ಸೊಪ್ಪು ಎಲ್ಲ ಗ್ರಾಫ್ಟೆಡ್ ಅದ ಈ ಕಡೆ. ಮತ್ತಿನ್ನು ಈ ಕಡೆ ಏನಾದ ಮಣ್ಣು ನಮಗೆ ಬೇಕಾಗಿರೋದು ಅಷ್ಟು ಅದಾವ ನೋಡಿನಷ್ಟು. ಇದು ಬಟರ್ ಫ್ರೂಟೆ. ಮತ್ತು ಆ ಕಡೆ ಒಳಗಿನ ಅಲ್ಲಿ ಹೋಗ್ಬೇಕು, ಒಳಗೆ ಹೋಗ್ಬೇಕಲ್ಲಿ ಇನ್ನೊಂದು 100 ಮೀಟರ್ ಇರ್ಬೇಕು ಭಾಳ ಅಂದ್ರೆ. ಆ ಕಡೆ ಸಾಕು. ಟೋಟಲ್ ಇಷ್ಟು ಗಿಡ ಅದ ನೋಡಪ್ಪ. ಫೋಟೋ ವೀಡಿಯೋ ಎಲ್ಲ ಇದ್ರಾಗೆ ನೋಡು, ಓಕೆನಾ. ಒಂದ್ಸರಿ ಹಿಂಗೆ ಹಿಡ್ಕೊಂಡು ಹೋಗ್ತೀನಿ ನೋಡು ಎಲ್ಲ. ಥ್ಯಾಂಕ್ಸ್ ಬ್ರದರ್, ನಾನು ಸಿಗ್ತೀನಿ ಆಯಿತಾ? ಸಂಜೆ ಕಳಿಸ್ತೀನಿ. ನಾನು ಸಂಜೆ ಮಾಡ್ತೇನೆ ಬಿಡಿ, ನಿಮ್ಮ ನಂಬರ್ಗೆ ಎಸ್ಟಿಮೇಟ್ ಕಳಿಸ್ತೀನಿ. ಓಕೆ. ಓಕೆನಾ, ವೀಡಿಯೋ ಕಟ್ ಮಾಡಲಾ? ಬಾಯ್, ಸಿಗುವ. ಲೀಸ್ಟ್ ಕಳಿಸಿ ನನಗೆಲ್ಲ ಯಾವ ಗಿಡ ಬೇಕಂತ ಹೇಳಿ ಬರ್ದಿಟ್ಟಿನಿ. ಟೋಟಲ್ 30 ವೆರೈಟಿ ಗಿಡ ಹೇಳೀನಿ, ಎಲ್ಲ ಸೇರಿ ಮಿಕ್ಸ್. ಬಟ್ ನಂಬರ್ ಆಫ್ ಗಿಡ ಕೌಂಟ್ ಹಾಕಿಲ್ಲ. ಅವ್ನು ಲಿಸ್ಟ್ ಕಳಿಸ್ತಾನೆ ಸಾಯಂಕಾಲ ಇವತ್ತು ಏನಂತೇಳಿ, ಎಷ್ಟು ಪ್ರೈಸು, ಟೋಟಲ್ ಎಷ್ಟಾಗುತ್ತೆ ಏನಂತೇಳಿ ಸಾಯಂಕಾಲ ಕಳಿಸ್ತಾರೆ. ಕಳಿಸಿದ್ದು ನಾನು ನಿಮ್ಗೆ ಕಳಿಸ್ತೇನೆ, ಓಕೆನಾ. ಚಲೋ ಬಾಯ್.